ನಮಸ್ಕಾರ ಸ್ನೇಹಿತರೆ, ಲವ್ ಪಾಯಿಂಟ್ಗೆ ಸ್ವಾಗತ. ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ ಇದೆ. ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಬಳಸ್ತಾ ಇದ್ದೀವಿ. ಆದರೆ ಫೆಬ್ರವರಿ 2026ರಿಂದ ಭಾರತ ಸರ್ಕಾರ ಅತಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ IT ರೂಲ್ಸ್ 2026 ಈಗ ಜಾರಿಗೆ ಬಂದಿದೆ. ನೀವು ಮಾಡುವ ಒಂದು ಸಣ್ಣ ಪೋಸ್ಟ್ ಅಥವಾ ವಿಡಿಯೋ ಇನ್ಮುಂದೆ ನಿಮ್ಮನ್ನು ದೊಡ್ಡ ಕಾನೂನು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಈ ಒಂದು ವಿಡಿಯೋ ನಾನು ಈ ಹೊಸ ನಿಯಮಗಳ ಬಗ್ಗೆ ಪೂರ್ತಿ ಮಾಹಿತಿ ನೀಡ್ತಾ ಇದ್ದೇನೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಲವ್ ಪಾಯಿಂಟ್. ಮೊದಲನೇದಾಗಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ 3 hours ಟೇಕ್ ಡೌನ್ ರೂಲ್ಸ್. ಈ ಮೊದಲು ಸರ್ಕಾರ ಅಥವಾ ನ್ಯಾಯಾಲಯ ಯಾವುದಾದ್ರೂ ವಿವಾದಾತ್ಮಕ ವಿಡಿಯೋ ಅಥವಾ ಸುಳ್ಳು ಸುದ್ದಿ ತೆಗೆದುಹಾಕಲು ಸೂಚಿಸಿದ್ರೆ ಕಂಪನಿಗೆ 36 ಗಂಟೆಗಳ ಕಾಲಾವಕಾಶ ಇರ್ತಾ ಇತ್ತು. ಆದರೆ ಈಗ ಈ ನಿಯಮ ಬದಲಾಗಿದೆ. ಇನ್ನು ಮುಂದೆ ಕೇವಲ 3 ಗಂಟೆಯೊಳಗೆ ಈ ಕಂಟೆಂಟನ್ನು ಡಿಲೀಟ್ ಮಾಡಲೇಬೇಕು. ಒಂದು ವೇಳೆ ನೀವು ಸಮಾಜದಲ್ಲಿ ದ್ವೇಷ ಹಬ್ಬಿಸುವ ಅಥವಾ ದೇಶದ ಸುರಕ್ಷತೆಗೆ ಧಕ್ಕೆ ತರುವ ವಿಡಿಯೋ ಹಾಕಿದರೆ ಕೇವಲ 180 ನಿಮಿಷದಲ್ಲಿ ನಿಮ್ಮ ವಿಡಿಯೋ ಮಾಯವಾಗುತ್ತದೆ ಮತ್ತು ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಆದ್ದರಿಂದ ಏನನ್ನೇ ಶೇರ್ ಮಾಡುವ ಮುನ್ನ ಎಚ್ಚರವಿರಲಿ. ಇನ್ನು AI ಮತ್ತು ಡೀಪ್ ಫೇಕ್ ಎಚ್ಚರಿಕೆ. ಎರಡನೇದಾಗಿ ಈಗಿನ ಟ್ರೆಂಡ್ ಅಂದರೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು AI ಬಳಸಿ ವಿಡಿಯೋ ಮಾಡ್ತಾ ಇದ್ರೆ ಈ ನಿಯಮವನ್ನು ಗಮನಿಸಿ. ಕಡ್ಡಾಯವಾಗಿ ಲೇಬ್ಲಿಂಗ್. ನೀವು AI ಬಳಸಿ ಸೃಷ್ಟಿಸಿದ ಯಾವುದೇ ವಿಡಿಯೋ ಅಥವಾ ಧ್ವನಿ ಆಗಿದ್ದರೆ ಅದರ ಮೇಲೆ ದೊಡ್ಡದಾಗಿ AI ಜನರೇಟೆಡ್ ಎಂದು ಬರೆಯುವುದು ಕಡ್ಡಾಯವಾಗಿದೆ. ಇನ್ನು ಡೀಪ್ ಫೇಕ್ ಅಪರಾಧ. ಯಾರದ್ದು ಮುಖವನ್ನು ಎಡಿಟ್ ಮಾಡಿ ಅಶ್ಲೀಲವಾಗಿ ಅಥವಾ ಕೆಟ್ಟದಾಗಿ ತೋರಿಸೋದು ಈಗ ಜಾಮೀನು ರಹಿತ ಅಪರಾಧವಾಗಿದೆ. ಯಾರಾದರೂ ದೂರು ನೀಡಿದರೆ ತಕ್ಷಣ ಬಂಧನವಾಗಬಹುದು. ಇನ್ನು ಸೈಬರ್ ಸುರಕ್ಷತೆ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಕಂಪನಿಗಳು ಇಂತಹ ವಿಡಿಯೋಗಳನ್ನು ತಕ್ಷಣ ಪತ್ತೆ ಹಚ್ಚಲು ಹೊಸ ಸಾಫ್ಟ್ವೇರ್ ಅಳವಡಿಸಿಕೊಳ್ಳಬೇಕು ಎಂದು ಸರ್ಕಾರ ಆದೇಶಿಸಿದೆ. ಯೂಟ್ಯೂಬರ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಕೆದಾರರ ಜವಾಬ್ದಾರಿ. ಸ್ನೇಹಿತರೆ, ಯೂಟ್ಯೂಬರ್ಗಳಿಗೆ ಮತ್ತು ವಾಟ್ಸಪ್ ಗ್ರೂಪ್ ಅಡ್ಮಿನ್ಗಳಿಗೆ ಒಂದು ಕಿವಿಮಾತು. ಹೊಸ ನಿಯಮದ ಪ್ರಕಾರ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದು ಸುಳ್ಳಲ್ಲ ಎಂದು ಖಚಿತಪಡಿಸಿಕೊಳ್ಬೇಕು. ಒಂದು ವೇಳೆ ನೀವು ಸೇಫ್ ಹಾರ್ಬರ್ ರಕ್ಷಣೆಯನ್ನು ಕಳೆದುಕೊಂಡರೆ ಯೂಟ್ಯೂಬ್ ನಿಮ್ಮ ಚಾನಲನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಹಾಕುವ ಕಂಟೆಂಟ್ನಿಂದ ಯಾರಿಗಾದರೂ ತೊಂದರೆ ಆದರೆ IT ಕಾಯ್ದೆಯ ಸೆಕ್ಷನ್ 66ರ ಅಡಿಯಲ್ಲಿ 3 ವರ್ಷ ಜೈಲು ಮತ್ತು ದಂಡ ವಿಧಿಸುವ ಅವಕಾಶವಿದೆ. ಇದು ಕೇವಲ ದೊಡ್ಡ ಚಾನೆಲ್ಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಬಳಕೆದಾರನಿಗೂ ಅನ್ವಯಿಸುತ್ತೆ. ಕಾನೂನು ಯಾರಿಗೂ ಮನ್ನಿಸುವುದಿಲ್ಲ. ಕಾನೂನಿನ ಅರಿವು ಇರುವುದು ಮಾತ್ರ ನಮಗೆ ಶ್ರೀರಕ್ಷೆ. ಈ ಹೊಸ IT ನಿಯಮಗಳು ಮತ್ತು ಡಿಜಿಟಲ್ ಸುರಕ್ಷತೆಗಾಗಿ ಇವೆ. ಇದನ್ನು ಸರಿಯಾಗಿ ಪಾಲಿಸೋಣ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮಗೆ ಈ ಹೊಸ ನಿಯಮಗಳ ಬಗ್ಗೆ ಏನು ಅನಿಸುತ್ತೆ? ಇದು ಸರಿಯೇ ಅಥವಾ ತಪ್ಪೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಕಾನೂನಿನ ಇಂತಹ ನೂರಾರು ಮಾಹಿತಿಗಳಿಗಾಗಿ ಲವ್ ಪಾಯಿಂಟನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.